ನಮಸ್ತೆ ಫ್ರೆಂಡ್ಸ್, ಗುರಮ್ಮ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಸೋಯಾಬೀನ್ ಮೊಟ್ಟೆ ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಈ ರೆಸಿಪಿ ರೊಟ್ಟೆ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಮತ್ತು ರೈಸ್ ಜೊತೆ ಸೈಡ್ ಡಿಶ್ ಆಗಿ ನೆಂಚ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ಸ್ಮಾಲ್ ಸೈಜಿಂದ 10 ರೂಪಾಯಿದು ಒಂದು ಪ್ಯಾಕೆಟ್ ಸೋಯಾಬೀನ್ ತೊಗೊಂಡಿದ್ದೀವಿ. ಇದನ್ನು ಒಂದು ಬೌಲಿಗೆ ಕೂಡ ಹಾಕ್ಕೊಂಡಿದ್ದೀವಿ. ಈಗ ಇದಕ್ಕೆ ಬಿಸಿನೀರು ಹಾಕೋಬೇಕು. ಬಿಸಿನೀರು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಅಥವಾ ಕಾಲು ಗಂಟೆ ನೆನೆದಕ್ಕೆ ಬಿಡೋಣ. ಇದು ಒಂದಕ್ಕೂ ಡಬಲ್ ಆಗುತ್ತೆ ನೋಡಿ. ಇವಾಗ ಇದೆಯಲ್ಲ, ಇದೇ ಥರನೇ ಡಬ್ಬಲ್ ಆಗುತ್ತೆ. ಆ ಥರ ನೋಡಿ, ಎಷ್ಟು ದೊಡ್ಡದಾಗಿದೆ. ಇವಾಗ ಇದನ್ನು ಹಿಂಡ್ಕೋಬೇಕು. ಈ ರೀತಿ ಇದರಲ್ಲಿರುವಂಥ ನೀರೆಲ್ಲ ಹಿಂಗೆ ಚೆನ್ನಾಗಿ ಹಿಂಡ್ಕೋಬೇಕು ನೋಡಿ. ಈ ರೀತಿ ಚೆನ್ನಾಗಿ ಹಿಂಡ್ಕೊಂಡ್ಮೇಲೆ ನೋಡಿ, ಇಲ್ಲಿ ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡ್ಮೇಲೆ ನಾವಿಲ್ಲಿ 3 ಮೊಟ್ಟೆ ತೊಗೊಂಡಿದ್ದೀವಿ. ಆ 3 ಮೊಟ್ಟೆನ ಕೂಡ ಸೇರಿಸ್ಕೊತಾ ಇದ್ದೀವಿ ನೋಡಿ. ಈಗ 3 ಮೊಟ್ಟೆ ಹಾಕ್ಕೊಂಡ್ಮೇಲೆ ನಾವಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋಬೇಕು, ಸ್ವಲ್ಪ ಅರಿಶಿನ, ರುಚಿ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀವಿ. ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೋಯಾಬೀನಲ್ಲಿ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆರೆಯೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನಿಂದ ನೋಡಿ. ಈ ರೀತಿ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಆಯಿತು. ಆಮೇಲೆ ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆ ಟೈಪ್ ಇಟ್ಕೊಂಡಿದ್ದೀವಿ ನಾವು, ಅಂದರೆ ಒಂದು ತವ. ಅದಕ್ಕಾದ ನಂತರ ಎಣ್ಣೆ ಹಾಕ್ಕೊಂಬಿಟ್ಟು, ಎಣ್ಣೆ ಕಾದ ನಂತರ ನಾವು ಏನು ಮಸಾಲ ಸೋಯಾಬೀನು ಮತ್ತು ಮೊಟ್ಟೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಹಾಕೊಂಡ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾ ಮಾಡ್ತಾ ಈ ರೀತಿ ಆಗುತ್ತೆ. ಇದನ್ನು ಒಂದು ಸಪ್ರೇಟ್ ಪ್ಲೇಟ್ಗೆ ಎತ್ತಿಟ್ಕೋಬೇಕು. ಸ್ವಲ್ಪ ಬೇಂದ ನಂತರ ಎತ್ತಿಟ್ಕೋಬೇಕು. ಎತ್ತಿಟ್ಕೊಂಡ್ಮೇಲೆ ನಾವಿಲ್ಲಿ ಮತ್ತೆ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಗ್ಗರಣೆ ಕೂಡ ಮಾಡ್ಕೊತಾ ಇದ್ದೀವಿ. ನೋಡ್ಬೋದು ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಟೊಮೊಟೊನ ಕೂಡ ಹಾಕ್ಕೊಂಡಿದ್ದೀವಿ. ಒಂದು 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀವಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಸ್ಪೂನ್ ಮಸಾಲ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ರೀತಿ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕೋದ್ರಿಂದ ನಾವು ಹಾಕಿರೋಂಥ ಖಾರದ ಪುಡಿ, ಸಾಂಬಾರು ಪುಡಿ ಬೇಗ ಸಿಹಿ ಅಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಇಲ್ಲಿ ನಾವು ಹಾಕಿದಾಗ ಎಷ್ಟೊತ್ತು ನೀರು ಈಗ ಕುದ್ಬಿಟ್ಟು ಎಷ್ಟು ಕಮ್ಮಿ ಆಗಿದೆ ಆ ರೀತಿ ಕುದಿಸ್ಕೊಂಡ ನಂತರ ನಾವೇನು ಸೋಯಾಬೀನು ಮೊಟ್ಟೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಬಿಟ್ಟು ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಈ ರೀತಿ ಇವಾಗ ಕುದೀತಿದೆ. ನಾವು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ರೀತಿ ಇಷ್ಟೇ ಸಿಂಪಲ್ ರೆಸಿಪಿ, ಬೇಗ ಕೂಡ ಆಗುತ್ತೆ. ಮೊಟ್ಟೆ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾವು ಉಪ್ಪು ಕೂಡ ಹಾಕ್ಕೊಂಡ್ವಿ ಇನ್ನೊಂದು ಟೈಮು ನೋಡಿ. ಇವಾಗ ರೆಸಿಪಿ ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಹೇಗೆ ಬಂತಂತ ಕೂಡ ಕಮೆಂಟ್ ಮಾಡಿ. ಇನ್ನೂ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀವಿ.